ಗುಂಪಿನಲ್ಲಿದ್ದ ಹಲವಾರು ನವಿಲುಗಳನ್ನು ಕಟ್ಟಿ ಕೊಂದು ಮಾಂಸವನ್ನು ತಿಂದು ದುಡ್ಡು ಸಂಪಾದಿಸುತ್ತಿದ್ದಾರೆ. ನಮ್ಮ ಗರಿಯನ್ನು ಕಿತ್ತು ಮನೋರಂಜನೆಗಾಗಿ ಉಪಯೋಗಿಸುತ್ತಿದ್ದಾರೆ. ಆದರೆ ನಾವು ಕಾಡಿಗೆ ಬರೆಯುತ್ತಿದ್ದ ಚಿನ್ನುಮರಿಯ ಮುಖ ನೋಡಿ ಆ ದುಃಖವೆಲ್ಲ ನಮಗೆ ಮರೆತು ಹೋಯಿತು. ನನ್ನ ಅಕ್ಕ ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ರು. ಆದ್ರೆ ಈ ಮನುಷ್ಯರು ತಮ್ಮ ಸ್ವಾರ್ಥಕ್ಕಾಗಿ ಅವಳನ್ನು ಗಂಧದಲ್ಲಿ ಹಿಂಸಿಸಿದರು. ಈಗ ಅವಳು ಎಲ್ಲಿದ್ದಾಳೋ ಹೇಗಿದ್ದಾಳೋ ಒಂದು ಗೊತ್ತಿಲ್ಲ. ನಾನು ಮಾತ್ರ ಚಿನ್ನಗೋಸ್ಕರ ಇನ್ನೂ ಹಾಡ್ತಾ ಇದ್ದೇನೆ. ಹೌದೌದು, ನೀವೆಲ್ಲ ಹೇಳಿದ್ದು ಸರಿ. ಸರ್ಕಸ್ ಕಂಪನಿಯವರು ಇಲ್ಲಿಗೆ ಬರ್ತಾರೆ, ಬಂದು ನಮ್ಮ ಗೆಳೆಯರನ್ನು ಕೊಂಡೋಗುತ್ತಾರೆ. ಅಲ್ಲಿ ಅವರನ್ನು ಊಟ ಕೊಡದೆ ಎಷ್ಟೋ ದಿನ ಸಾಕುತ್ತಾರೆ, ಹಿಂಸಿಸುತ್ತಾರೆ, ಮನೋರಂಜನೆಗಾಗಿ ಉಪಯೋಗಿಸುತ್ತಾರೆ. ಹೌದು ಹೌದು, ನಮ್ಮನ್ನು ಪ್ರದರ್ಶನಕ್ಕಾಗಿಡುತ್ತಾರೆ ಹಾಗೂ ನಮ್ಮ ಚರ್ಮಗಳನ್ನು ಕಿತ್ತು ತಮ್ಮ ಸ್ವಂತ ಉಪಯೋಗಕ್ಕಾಗಿ ಬಳಸುತ್ತಾರೆ. ಅದಕ್ಕಾಗಿ ನಾವೀಗ ಏನ್ ಮಾಡೋದು? ನೀವೇನು ಚಿಂತಿಸಬೇಡಿ, ರಕ್ಷಣೆಯನ್ನು ನಾವೇ ಮಾಡಬೇಕು. ಹಾ, ಇದ್ದಾಳಲ್ಲ, ಅವಳು ಎತ್ತರಕ್ಕೆ ಹಾಕ್ತಾಳೆ. ಯಾರಾದ್ರೂ ಬೇಟೆಗಾರರು ಬಂದ ತಕ್ಷಣ ಸೂಚನೆಯನ್ನು ಕೊಡ್ತಾಳೆ. ಆಗ ನಾವು ನಮ್ಮ ರಕ್ಷಣೆಯನ್ನು ಸಫಲವಾಗಿ ಮಾಡಬಹುದು. ಹೇಗಿದೆ ನಮ್ಮ ಪ್ಲಾನ್? ಇಷ್ಟೆಲ್ಲ ಕೇಳಿ ತುಂಬಾ ಬೇಸರವಾಗಿದೆ. ಯಾರಾದ್ರೂ ನನ್ಗೋಸ್ಕರ ಒಂದು ಹಾಡು ಹಾಡ್ತೀರಾ? ನಾನು ಹಾಡ್ತೇನೆ. ಏನ್ ಚಿನ್ನು, ನಾನ್ ಹಾಡು ಹಾಡ್ಲಾ? ಸರಿ.
ಚಿನ್ನು ನೀ ನನಗೆ ಬೇಕು, ಎಲ್ಲಿದ್ದೀಯಾ? ಒಮ್ಮೆ ಬರ್ಬಾರ್ದಾ?